ಅವ್ರು ಹೇಳೋದು, ತಂದೆ ಹೇಳೋದು, ಹಿಂದೂ ಸಂಪ್ರದಾಯ ಪ್ರಕಾರ ಗರ್ಭಿಣಿಯನ್ನು ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾರಂತೆ. ಆದರೆ ನಾನು ಹೇಳೋದು, ಮದುವೆ ಆಗುವ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮುಂಚೆ ಗರ್ಭಿಣಿ ಆಗ್ಬೋದಾ? ಈ BJP ಮತ್ತು ಸಂಘ ಪರಿವಾರದವರು ಯಾರೆಲ್ಲ ಇದಕ್ಕೆಲ್ಲ ಹುನ್ನಾರ ಮಾಡ್ತಾಯಿದ್ದಾರೆ ಅವರು ಸಹ ಇದಕ್ಕೆ ಅಪರಾಧಿಗಳಾಗಬೇಕು. ಹಾಗೆ ತಂದೆಯೂ ಸಹ ಇದಕ್ಕೆ ಅಪರಾಧಿ, ಅವರ ಮೇಲೆ ಸಹ FIR ಆಗಬೇಕು. ಯಾಕೆಂದರೆ ಒಂದು ಹುಡುಗ ಮನೆಯಲ್ಲಿ ತಪ್ಪು ಮಾಡುವಾಗ ಅವರಿಗೆ ಬುದ್ಧಿ ಹೇಳಿ ಅವರಿಗೆ ಒಂದು ನ್ಯಾಯ ಕೊಡಿಸೋ ಮಾಡಬೇಕು ವಿನಃ ಅದು ಬಿಟ್ಟು ಅವರನ್ನು ದಾರಿ ತಪ್ಪಿಸುವುದಲ್ಲ. ಏನಾದರೂ ಒಂದು ಸಣ್ಣ ಸಣ್ಣ ವಿಷಯ ಆಗುವಾಗ ಓಡಿ ಬರ್ತಾರೆ ಎಲ್ಲ, ಎಷ್ಟು ಬ್ಯಾನರ್ ಎಲ್ಲ, ಯಾವ ಅಂಗಡಿ ಬಂದ್ ಮಾಡೋದೇನು, ಊರು ಬಂದ್ ಮಾಡೋದೇನು. ಈಗ ಎಲ್ಲಿದ್ದಾರೆ ಹಿಂದೂ ಸಂಘಟನೆಗಾರರು? ಏನು RSS ಅಥವಾ ಏನು ಹಿಂದೂ ಸಂಘ ಪರಿವಾರ ಇದೆ ಅವರ ಮುಖಂಡರ ಅಥವಾ ಶರಣ ಪಂಪಲ್ ಆಗಿರ್ಬೋದು ಅಥವಾ ಮುರಳೀಕೃಷ್ಣ ಹಂಸಕರ್ತ ಅವರೆಲ್ಲರೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳೋ ನಿಟ್ಟಿನಲ್ಲಿ ಅವರು ಹೋಗಿದ್ದಾರೆ. ಆದ್ರೆ ಇಷ್ಟ ತನಕ ನಾವು ಹಿಂದೂಗಳ ಪರವಾಗಿದ್ದೇವೆ, ಹಿಂದೂಗಳ ನಾವು ಮಾತೆಯ ಪರವಾಗಿದೆ ಅಂತ ಹೇಳೋರು ಮಾತಲ್ಲೇ ಇವತ್ತು ಅವರನ್ನು ಕಡಿವಾಣ ಹಾಕಿ ಅವ್ರಿಗೆ ನ್ಯಾಯ ಕೊಡುವಂತ ಪರಿಸ್ಥಿತಿ ಬಂದಿದೆ. ಇವತ್ತು RSS ಬಜರಂಗ ದಳದವರು ದೊಡ್ಡ ದೊಡ್ಡ ಭಾಷಣ ಬೀಳ್ತಾರೆ, ನಾವು ಹಿಂದೂ ಮಕ್ಕಳನ್ನು ರಕ್ಷಣೆ ಮಾಡ್ತೇವೆ, ಹಿಂದೂಗಳ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವರು ಎಲ್ಲಿದ್ದಾರೆ, ಅವರು ಎಲ್ಲಿ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಅಂತ ಇವತ್ತು ಅವರು ಹೇಳ್ಬೇಕಾಗ್ತದೆ. ಇತ್ತೀಚೆಗೆ ನಡೆದ ಪುತ್ತೂರಿನಲ್ಲಿ ಒಂದು ಘಟನೆ, ಪ್ರೀತಿಸಿ ವಂಚಿಸಿ ಮದುವೆ ಆಗ್ತೇನೆ ಅಂತ ಹೇಳಿ ಮಗುವಾದ ನಂತರ ನಾನು ಮದುವೆ ಆಗೋದಿಲ್ಲ ಅಂಥೇಳಿ ಹೇಳಿದ ಘಟನೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಆ ಒಂದು ಮನೆಗೆ ನಾವು ಈ ದಿನ ಮಹಿಳಾ ಆಯೋಗದಿಂದ ಎಲ್ಲ ಮಹಿಳೆಯರು ಹೋಗಿ ಆ ಸಂತ್ರಸ್ತೆಯ ತಾಯಿ ಹತ್ತಿರ ಮಾತಾಡುವಾಗ ಎಲ್ಲ ವಿಚಾರಗಳು ಬೆಳಕಿಗೆ ಬಂತು. ಅವರು ಹೇಳುವುದು ಏನಂತೇಳಿದರೆ, ಈಗ ತಾಯಿಗೆ ಸಹ ಒಂದು ಕೆಲಸ ಇತ್ತು, ಈಗ ಅವರಿಗೆ ಕೆಲಸ ಇಲ್ಲ ತಾಯಿಗೆ. ಆ ಮಗು ಹುಟ್ಟಿದ ನಂತರ ಈಗ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದಿದೆ. ಆ ಹುಡುಗ ಮೊದಲು ಮದುವೆ ಆಗ್ತೇನೆ ನಿನ್ನನ್ನು ಅಂತೇಳಿ ಹೇಳಿ ಅವಳಿಗೆ ನಂಬಿಸಿ ಗರ್ಭಿಣಿ ಮಾಡಿದ್ದ. ಆದರೆ ಅವರು ಅದ ನಂತರ ಮಗು ಆದ ನಂತರ ಅವನು ಈಗ ಬೇರೆ ಹೇಳ್ತಾ ಇದ್ದಾನೆ, ನಾನು ಮದುವೆ ಆಗುವುದಿಲ್ಲ ಅಂತೇಳಿ ಹೇಳುವ ಇದಕ್ಕೆ ಬಂದಿದ್ದಾನೆ. ಆದರೆ ತಾಯಿಯವರು ಅವರನ್ನು ಪೊಲೀಸ್ ಸ್ಟೇಷನಿಗೆ ಹೋಗುವಾಗ ಪೊಲೀಸ್ ಸ್ಟೇಷನಲ್ಲಿ ಅವರು ತಂದೆ ಹೇಳೋದು, ನಾವು ಮದುವೆ ಬೇಕಾದರೆ ಮಾಡ್ತೇವೆ, ಆದರೆ ಮನೆಯಲ್ಲಿ ಅವನು ಮನೆಯಲ್ಲಿ ಇರಬೇಕಂತ ನೀವು ಹೇಳಬಾರ್ದು. ಅಂದರೆ ನಾವು ಹೇಳೋದು, ಈಗ ಅವನು ಯಾರು ಅವಳ ಗಂಡ ಮದುವೆ ಆದ ನಂತರ ಗಂಡ ಮನೆಗೆ ಇರುವುದಿಲ್ಲಂತೆ, ಅವರು ಮದುವೆ ಸಹ ಮಾಡೋದಿಲ್ಲಂತೆ, ಮನೆ ಮಾಡಿ ಕೊಡ್ತಾರಂತೆ. ಇದು ಯಾವ ನ್ಯಾಯ? ಆಗಿರುವಾಗ ತಾಯಿ ಹೇಳೋದು, ನಾವು ಅವಳು ಆಸ್ಪತ್ರೆಗೆ ಹೋಗುವಾಗ ಸಹ ಬರುವಾಗ ಅಲ್ಲಿ ಆಸ್ಪತ್ರೆ ಸಹ ಹೇಳುವುದಂತೆ, ಏನಂತೇಳಿದರೆ ಬೇಗ ತೆಗೆಸುವ, 6.5 ತಿಂಗಳಾಗಿದೆ ಅಂತ ಹೇಳುವಾಗ, ಇಲ್ಲ ಅದನ್ನು ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳಿಬಿಟ್ಟು ಸುಮಾರು ಮಂಗಳೂರಿನ ಕೆಲವು ಆಸ್ಪತ್ರೆಗಳಲ್ಲಿ ಕರ್ಕೊಂಡೋಗಿ ಅದನ್ನು ತೆಗಿಸ್ಲಿಕ್ಕೆ ಸಹ ಇವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅದು ಆಗೋದಿಲ್ಲ ಅಂತ ಆಗುವಾಗ ಇವರು ಅಂತ ಹೇಳಿದ್ದಾರೆ, ಇವರ ಹತ್ರ ಇಲ್ಲ ನಾವು ಮದುವೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದರೆ ಅವ್ರು ಹೇಳೋದು, ತಂದೆ ಹೇಳೋದು, ಹಿಂದೂ ಸಂಪ್ರದಾಯ ಪ್ರಕಾರ ಗರ್ಭಿಣಿಯನ್ನು ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾರಂತೆ. ಆದರೆ ನಾನು ಹೇಳೋದು, ಮದುವೆ ಆಗುವ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮುಂಚೆ ಗರ್ಭಿಣಿ ಆಗ್ಬೋದಾ? ಅದು ಆಗಲಿಕ್ಕಿಲ್ಲ ಇವರಿಗೆ. ಅಂದರೆ ಇದರಲ್ಲೆಲ್ಲ ಈ ಹಿಂದೆ ಇವರು ಮನೆಯವರು ಇದನ್ನೆಲ್ಲ ಅಡಗಿಸಿಡ್ತಾ ಇದ್ದಾರೆ. ಈಗ ಹುಡುಗ ನಾಪತ್ತೆಯಾಗಿದ್ದಾನೆ, ಅವನನ್ನು ಇವರೇ ಮನೆಯವರೆಲ್ಲ ಸೇರಿ ಅವನನ್ನು ಅಡಗಿಸಿಟ್ಟಿದ್ದಾರೆ. ಇದಕ್ಕೆ ಮೊದಲ ನಾನು ಹೇಳುವುದೀಗ ಈ BJP ಮತ್ತು ಸಂಘ ಪರಿವಾರದವರು ಯಾರೆಲ್ಲ ಇದಕ್ಕೆಲ್ಲ ಹುನ್ನಾರ ಮಾಡ್ತಾಯಿದ್ದಾರೆ ಅವರು ಸಹ ಇದಕ್ಕೆ ಅಪರಾಧಿಗಳಾಗಬೇಕು. ಹಾಗೆ ತಂದೆಯೂ ಸಹ ಇದಕ್ಕೆ ಅಪರಾಧಿ, ಅವರ ಮೇಲೆ ಸಹ FIR ಆಗಬೇಕು. ಯಾಕೆಂದರೆ ಒಂದು ಹುಡುಗ ಮನೆಯಲ್ಲಿ ತಪ್ಪು ಮಾಡುವಾಗ ಅವರಿಗೆ ಬುದ್ಧಿ ಹೇಳಿ ಅವರಿಗೆ ಒಂದು ನ್ಯಾಯ ಕೊಡಿಸೋ ಮಾಡಬೇಕು ವಿನಃ ಅದು ಬಿಟ್ಟು ಅವರನ್ನು ದಾರಿ ತಪ್ಪಿಸುವುದಲ್ಲ. ಇದು ಇದರಲ್ಲಿ ಕ್ಲೀನ್ ಗೊತ್ತಾಗ್ತದೆ ಏನಂತ ಹೇಳಿದರೆ, ಇವರು ಈ ಪ್ರಕರಣವನ್ನು ದಾರಿ ತಪ್ಪಿಸುವ ಹುನ್ನಾರವೇ ಇವರ ಮೂಲ ಉದ್ದೇಶ. ಹಾಗಾಗ್ಬಿಟ್ಟು ಈಗ ನಾನು ಕೇಳೋದು, ಸಂಘ ಪರಿವಾರದಾರಾಗಲಿ BJPಯವರಾಗಲಿ ಏನಾದರೂ ಒಂದು ಸಣ್ಣ ಸಣ್ಣ ವಿಷಯ ಆಗುವಾಗ ಓಡಿ ಬರ್ತಾರೆ ಎಲ್ಲ, ಎಷ್ಟು ಬ್ಯಾನರ್ ಎಲ್ಲ, ಯಾವ ಅಂಗಡಿ ಬಂದ್ ಮಾಡೋದೇನು, ಊರು ಬಂದ್ ಮಾಡೋದೇನು. ಈಗ ಎಲ್ಲಿದ್ದಾರೆ ಹಿಂದೂ ಸಂಘಟನೆಗಾರರು? ಈ ಸಂಘಟನೆಯವರು ಎಲ್ಲಿದ್ದಾರೆ? ಈಗ ಯಾರಿಲ್ಲ, ಈಗ ಯಾರು ಮಾತಾಡ್ತಾ ಇಲ್ಲ. ಎಲ್ಲರದ್ದು ಒಂದೇ ಏನಂತೇಳಿದರೆ, ಸ್ವಲ್ಪ ಸಮಯ ತಗೊಳ್ಳಿ, ಸ್ವಲ್ಪ ಹುಡುಗ ಇಲ್ಲ ಅಂತ ಹೇಳ್ತಾರೆ. ಅದು ಹುಡುಗನನ್ನು ಹುಡುಕಿ ಕೊಡಲಿಕ್ಕೆ ಪೊಲೀಸ್ನವ್ರಿಗೆ ಇದು ಆಗ್ತಾ ಇಲ್ವಾ? ಅದು ನಾವು ಹೇಳ್ತೇವೆ, ಈಗ ಹುಡುಗ ಎಲ್ಲಿದ್ದಾನೆ ನಮಗೆ ಗೊತ್ತಾಗಿದೆ, ಈಗ ನಾವು ಹೇಳ್ತೇವೆ ಹುಡುಗ ಎಲ್ಲಿದ್ದಾನಂತ, ನೀವು ಹುಡುಕಿ ಕೊಡ್ತೀರಾ ಅಂತ ನಾನು ಪೊಲೀಸ್ನವ್ರ ಹತ್ರ ಕೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಈಗಾಗಲೇ ಹುಡುಗ ಎಲ್ಲಿದ್ದಾನಂತ ಗೊತ್ತಾಗಿದೆ ನಮಗೆ ಎಲ್ಲರಿಗೂ. ಅದನ್ನು ಮಾಡದೆ ಇದರಲ್ಲಿ ಈ ದಾರಿ ತಪ್ಪಿಸದೆ ಆ ಹುಡುಗಿಗೆ, ಆ ಸಂತ್ರಸ್ತೆಗೆ ನ್ಯಾಯ ಒದಗಿಸಿಕೊಡಬೇಕು. ಅವ್ರ ತಾಯಿದು ಇಷ್ಟೇ ಏನಂತೇಳಿದರೆ, ನಾವು ಅವನನ್ನು ಹುಡುಕಿ ತಂದು ಮದುವೆ ಮಾಡಿ ನನ್ನ ಮಗಳಿಗೆ ಒಳ್ಳೆಯ ಬಾಳು ಕೊಡಬೇಕು ಆ ಮಗನ ಒಟ್ಟಿಗೆ. ಯಾಕಂದರೆ ಮುಂದೆ ಸಮಾಜದಲ್ಲಿ ಆ ಮಗುವಿಗೆ ತಂದೆ ಯಾರು ಅಂತ ಕೇಳುವಾಗ ನಾವು ತಂದೆ ಯಾರು ಅಂತ ತೋರಿಸುವುದು. ಹಾಗೆ ಈ ವಿಚಾರದಲ್ಲಿ ನಾವೆಲ್ಲ ಮಹಿಳಾ ಆಯೋಗದವರು ಸೇರಿ ಸಾಮರಸ್ಯದಿಂದ
ಹಾಗೆ ಮದರ್ ತೆರೆಸಾ ವೇದಿಕೆಯಿಂದ ಜನವಾದಿ ಮಹಿಳಾ ಸಂಘಟನೆಯವರು ಎಲ್ಲ ಸೇರಿ ನಾವಲ್ಲಿ ಹೋಗಿದ್ದರಿಂದ ಅವರ ತಾಯಿಗೆ ನಾವೊಂದು ಬೆಂಬಲವಾಗಿ ನಿಂತು ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿ ಬಂದಿದ್ದೇವೆ. ಹಾಗೆ ನಾಳೆ ಈ ವಿಚಾರವಾಗಿ ನಾವು ಇಲ್ಲಿ ಪೊಲೀಸ್ನ SP ಅವರ ಹತ್ರ ಮಾತಾಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಉದ್ದೇಶ ಇಷ್ಟೇ, ನಾವು ಸಾಮರಸ್ಯದಿಂದ ನಾನು ಇಷ್ಟು ಹೇಳುವುದು, ಆ ಹುಡುಗಿಗೆ ನ್ಯಾಯ ಸಿಗುವ ತನಕ ನಾವು ಏನು ಅವರ ಬೆಂಬಲಕ್ಕೆ ನಿಲ್ಲಬೇಕು, ನಾವು ಅವರ ಬೆಂಬಲಕ್ಕೆ ನಿಲ್ತೇವೆ. ತಮಗೆ ಈಗಿರೋ ಗೊತ್ತಿರೋ ಹಾಗೆ ಪುತ್ತೂರಿನ ವಿದ್ಯಾರ್ಥಿ ಮೇಲೆ ನಡೆದಿರುವಂತಹ ಒಂದು ಏನು ವಂಚನೆ, ಗರ್ಭಿಣಿ ಮಾಡಿ ವಂಚಿಸುವ ಘಟನೆ ಏನಿದೆ, ವಿರುದ್ಧವಾಗಿ ನಾವು ಜನವಾದಿ ಮಹಿಳಾ ಸಂಘಟನೆ ಆಮೇಲೆ ಸಮಾನ ಮನಸ್ಸು ಸಂಘಟನೆಯವರೆಲ್ಲರೂ ಕೂಡ ಈ ಒಂದು ವಿಚಾರವನ್ನ ವಿರೋಧ ಮಾಡುತ್ತಾ, ಈಗ ಎಲ್ಲೇ ಒಂದು ಘಟನೆ ನಡೆದರೂ ಕೂಡ ಇವತ್ತು ನಾವು ಹಿಂದೂಗಳ ಪರವಾಗಿ ಇದ್ದೇವೆ, ಹಿಂದೂಗಳಿಗೆ ನ್ಯಾಯ ಕೊಡಿಸ್ತೇವೆ ಅನ್ನಂತಹ ಎಲ್ಲ ಬಜರಂಗ ದಳ ಇರ್ಬೋದು, BJP ಇರ್ಬೋದು, ಹಿಂದೂ ಸಂಘಟನೆಗಳಿರ್ಬೋದು, ಈ ಘಟನೆ ನಡೆದಾಗ ಆ ಹುಡುಗಿ ತೊಂದರೆ ಆದಾಗ ಈ ಮನೆಯವರು ಅಂದ್ರೆ ಆ ಹುಡುಗಿಯ ತಾಯಿ ಏನು RSS ಅಥವಾ ಏನು ಹಿಂದೂ ಸಂಘ ಪರಿವಾರ ಇದೆ ಅವರ ಮುಖಂಡರ ಶರಣ ಪಂಪಲ್ ಆಗಿರ್ಬೋದು ಅಥವಾ ಮುರಳೀಕೃಷ್ಣ ಹಂಸಕರ್ತ ಅವರೆಲ್ಲರೂ ಕೂಡ ನ್ಯಾಯ ಕೊಡಿಸಿ ಅಂತ ಹೇಳುವ ನಿಟ್ಟಿನಲ್ಲಿ ಅವರು ಹೋಗಿದ್ದಾರೆ. ಆದ್ರೆ ಇಷ್ಟ ತನಕ ನಾವು ಹಿಂದೂಗಳ ಪರವಾಗಿದ್ದೇವೆ, ಹಿಂದೂಗಳ ನಾವು ಮಾತೆ ಪರವಾಗಿದೆ ಅಂತ ಹೇಳುವವರು ಮಾತಲ್ಲೇ ಇವತ್ತು ಅವರನ್ನು ಕಡಿವಾಣ ಹಾಕಿ ಅವ್ರಿಗೆ ನ್ಯಾಯ ಕೊಡುವಂತ ಪರಿಸ್ಥಿತಿ ಬಂದಿದೆ. ಈಗ ನಾವು ಕೇಳುವುದಿಷ್ಟೇ, ನಾವೆಲ್ಲ ಹಿಂದೂ ಅನ್ನುವರು ಎಲ್ಲಿ ಹೋಗಿದ್ದಾರೆ? ಆ ಹುಡುಗಿ ಹೆಣ್ಮಗಳು ಹಿಂದೂ ಅಲ್ವಾ, ಅಥವಾ ಅವಳು ಬಡವರನ್ನು ಕಾರಣಕ್ಕೆ ಅವರಿಗೆ ನ್ಯಾಯ ಕೊಟ್ಟಿಲ್ವಾ ಅನ್ನುವಂಥದ್ದು ಈ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಿದೆ. ನಾವು ಹೇಳುವಂಥದ್ದು, ಇದು ಒಬ್ಬರಿಂದ ಆದ ಘಟನೆ ಆದ್ರೂ ಕೂಡ ಈಗ ಆ ಹುಡುಗನನ್ನು ತಪ್ಪಿಸಿ ಅವನನ್ನು ಅರೆಸ್ಟ್ ಮಾಡದಾಗೆ ತಡೆದಿರುವಂತಹ ಏನು ಒಂದು ಅವರನ್ನು ಕೇಸ್ ದಾಖಲಿಸಿ ಇರುವಂತೆ ಮಾಡಿದಂತ ಇದರ ಬಗ್ಗೆ ತನಿಖೆ ನಡೆಸಬೇಕು, ಅಥವಾ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನುವಂತಹ ತನಿಖೆ ನಡೆದು ಈ ಒಂದು ಘಟನೆಯ ಸತ್ಯಾಂಶವನ್ನು ಹೊರಗೆ ತರಬೇಕು. ಮಾತ್ರವಲ್ಲ, ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಬಂದಿದ್ದೇವೆ. ಈ ಪ್ರಶ್ನೆಯನ್ನು ಎತ್ತಿಕೊಂಡು ನಾವು ಎಲ್ಲಿಯ ತನಕ ಕೂಡ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಒಂದು ನಿಯೋಗ ಇಲ್ಲಿ ಭೇಟಿ ಕೊಟ್ಟಿದ್ದೇವೆ ಏನಿದೆಯೋ, ಇಂದು ಮುಂದಿನ ದಿನಗಳಲ್ಲಿ SP ಯನ್ನು ಕೂಡ ಭೇಟಿಯಾಗಿ ನಾವೊಂದು ಈ ಸಮಸ್ಯೆಗೆ ಸಂಬಂಧಪಟ್ಟು ಸಮಗ್ರವಾಗಿ ತನಿಖೆ ನಡೆಸಬೇಕು ಅನ್ನುವ, ಅವರಿಗೆ ನ್ಯಾಯ ಕೊಡಬೇಕು ಅನ್ನುವ ವಿಷಯದಲ್ಲಿ ನಾವು ಇನ್ನು ಹೋರಾಟವನ್ನು ಮುಂದುವರಿಸುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ವಿದ್ಯಾರ್ಥಿನಿಯನ್ನು ಇದೇ ತಾಲೂಕಿನ ಒಂದು BJP ನಾಯಕರ ಒಬ್ಬ ಮಗ ಕೃಷ್ಣರಾವ್ ಅಂತ, ಇವನು ಆ ಹುಡುಗಿಯನ್ನು ಪ್ರೀತಿಸಿ ಆಕೆಯನ್ನು ಮದುವೆ ಮಾಡುವುದನ್ನು ನಂಬಿಸಿ ಆಕೆಯೊಂದಿಗೆ ದೈಹಿಕ ಸಂಪರ್ಕ ಹೊಂದಿ ಆಕೆಯನ್ನು ಗರ್ಭಧಾರಣೆ ಮಾಡಿದ್ದಾನೆ. ಇವತ್ತು ಆಕೆ ಪ್ರೆಗ್ನೆಂಟ್ ಆದ ಮೇಲೆ ಆಕೆಯನ್ನು ಮದುವೆ ಮಾಡಿಸಿ ಅಂತ ಅವರ ಮನೆಯವರು ಕೇಳಿದ್ರೆ ಅವರು ಮದುವೆ ಮಾಡಿಸಲಿಕ್ಕೆ ಆಗುವುದಿಲ್ಲ, ಅವಳ ಗರ್ಭಪಾತ ಮಾಡಿಸಿ ಅನ್ನುವಂತಹ ಅಂತ ಹೇಳಿ ಅವರಿಗೆ ಹಣದ ಆದೇಶವನ್ನು ಒಡ್ಡಿ ಅವರಿಗೆ ನ್ಯಾಯವನ್ನು ಕೊಟ್ಟಿಲ್ಲ. ಇವತ್ತು ನಾವು ಈ ಜನವಾದಿ ಮಹಿಳಾ ಸಂಘಟನೆ ಇವತ್ತು ಅವರ ಮನೆಗೆ ಬಂದಿದ್ದೇವೆ, ಅವರ ಹತ್ರ ಮಾತನಾಡಿದ್ದೇವೆ, ಅವರ ಅಲಟನ್ನು ನಾವು ಕೇಳಿದ್ದೇವೆ. ಅವರಲ್ಲಿ ಹೇಳುದು, ನನ್ನ ಮಗಳಿಗೆ ನ್ಯಾಯ ಸಿಗಬೇಕು, ನನ್ನ ಮಗಳು ಮದುವೆಯಾಗಿ ಅದೇ ಹುಡುಗನನ್ನು ಮದುವೆಗೆ ಅವರ ಮನೆಗೆ ಹೋಗ್ಬೇಕು ಅಂತ ಹೇಳಿ ಅವರ ಮನೆಯವರು ಹೇಳ್ತಾ ಇದ್ದಾರೆ, ಅವರ ಕುಟುಂಬದವರು ಹೇಳ್ತಾ ಇದ್ದಾರೆ. ಇವತ್ತು ನಾವು ಕೇಳುದು ಹಿಂದೂ ಅಂತ ಹೇಳಿಕೊಟ್ಟು ಇವತ್ತು ಭಾಷಣ ಬಿಡುತ್ತಾರೆ. ಇವತ್ತು ಅದೇ ಹಿಂದೂ ಹೆಣ್ಣು ಮಗಳಿಗೆ ಇವತ್ತು ನ್ಯಾಯ ಸಿಗ್ತಾ ಇಲ್ಲ. ಆಕೆಗೆ ಒಂದು ನ್ಯಾಯ ಕೊಡ್ತಾ ಇಲ್ಲ. ಇವತ್ತು ಅವರು ಭಾಷಣ ಬಿಗುತ್ತಾರೆ. ಏನಂತ ಹೇಳಿದ್ರೆ, ನಾವು ಹಿಂದೂವನ್ನು ಮಾತೆ ಅಂತ ಹೇಳ್ತೇವೆ, ನಾವು ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡ್ತೇವೆ ಅಂತ ಹೇಳ್ತೇವೆ. ಆದ್ರೆ ಇವತ್ತು ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲಿಕ್ಕೆ ಯಾವ ಹಿಂದೂ ಸಂಘಟನೆಯವರು ಇವರು ಬರ್ತಾ ಇಲ್ಲ. ಇವತ್ತು RSS ಬಜರಂಗ ದಳದವರು ದೊಡ್ಡ ಭಾಷಣ ಬಿಗುತ್ತಾರೆ. ನಾವು ಹಿಂದೂ ಮಕ್ಕಳನ್ನು ರಕ್ಷಣೆ ಮಾಡ್ತೇವೆ, ಹಿಂದೂಗಳ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅವರು ಎಲ್ಲಿದ್ದಾರೆ, ಅವರು ಎಲ್ಲಿ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಅಂತ ಇವತ್ತು ಅವರು ಹೇಳ್ಬೇಕಾಗ್ತದೆ. ಇವತ್ತು ನಾವು ಮಹಿಳಾ ಸಂಘಟನೆ ನಾವು ಅವರಿಗೆ ನ್ಯಾಯ ಕೊಡಿಸುವಂತಹ ಇದು ಯಾವುದೇ ಒಂದು ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ಆ ಹೆಣ್ಣು ಮಗಳಿಗೆ ಮತ್ತು ಆ ಕುಟುಂಬಸ್ಥರಿಗೆ ಅವರಿಗೆ ಯಾರು ಒಂದು ಪೊಲೀಸ್ ಇಲಾಖೆ ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಕೊಡಿಸುವ ಕೆಲಸವನ್ನು ಮಾಡಬೇಕಂತ ನಾನು ಜನವಾದಿ ಮಹಿಳಾ ಸಂಘಟನೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ.